ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬೇಲೂರಿನ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬೇಲೂರು ಘಟಕದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಭವ್ಯವಾಗಿ ಜರುಗಿತು. ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ನಿರ್ದೇಶಕ ಹಾಗೂ ವೇಲಾಪುರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ತಾಲೂಕು ಅಧ್ಯಕ್ಷ ಎಚ್.ಎಂ. ದಯಾನಂದ್ ಉದ್ಘಾಟಿಸಿದರು. ನಂತರ ಎಚ್.ಎಂ. ದಯಾನಂದ್ ಅವರು ಮಾತನಾಡಿ, ಕನ್ನಡ ನಮ್ಮ ಅಸ್ತಿತ್ವದ ಗುರುತು. ರಾಜ್ಯೋತ್ಸವ ಕೇವಲ ಹಬ್ಬವಲ್ಲ, ಇದು ನಮ್ಮ ಸಂಸ್ಕೃತಿಯ ಸಂಭ್ರಮ. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯ. ಇಂದು ಶಾಲಾ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವು ನಮ್ಮ ಯುವ ಪೀಳಿಗೆಯಲ್ಲಿರುವ ಕಲೆ ಹಾಗೂ ಕನ್ನಡಾಭಿಮಾನವನ್ನು ಸ್ಪಷ್ಟಪಡಿಸಿದೆ. ಕನ್ನಡ ಸಾಹಿತ್ಯ ಪರಿಷತ್ತು 100 ವರ್ಷಗಳ ಪರಂಪರೆಯ ಸಂಸ್ಥೆ. ನಮ್ಮ ಭಾಷೆಯ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯ. ಕನ್ನಡಕ್ಕೆ ಕೆಲಸ ಮಾಡುವುದು ಎಂದರೆ ನಮ್ಮ ಮನದ ಕೃತಜ್ಞತೆ ವ್ಯಕ್ತಪಡಿಸುವಂತದ್ದು. ಅಂತೆಯೇ ಕನ್ನಡವನ್ನು ಕೇವಲ ಆಚರಣೆಯ ಮಟ್ಟದಲ್ಲಿ ಉಳಿಸದೆ ದೈನಂದಿನ ಜೀವನದಲ್ಲಿ ಬಳಸುವ ಅಭ್ಯಾಸ ಬೆಳೆಸಬೇಕು ಎಂದು ಅವರು ಕರೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ ಮಂಜೇಗೌಡ ಮಾತನಾಡಿ, ಕನ್ನಡ ಭಾಷೆ ನಮ್ಮ ನಾಡಿನ ಗರ್ವ. ರಾಜ್ಯೋತ್ಸವ ಆಚರಣೆಗಳು ಕೇವಲ ಹಬ್ಬದ ಸಂಭ್ರಮವಾಗಬಾರದು. ಕನ್ನಡದ ಅಭಿಮಾನವು ನಮ್ಮ ನಿತ್ಯ ಜೀವನ ವರ್ತನೆ, ಕೃತ್ಯ ಕೆಲಸಗಳಲ್ಲಿ ಸ್ಪಷ್ಟವಾಗಬೇಕು. ಶಾಲೆಗಳಲ್ಲಿ ಕನ್ನಡದ ಪ್ರೋತ್ಸಾಹ ನೀಡುವುದು ಅತ್ಯಗತ್ಯ. ಇಂದು ಶಾಲಾ ಮಕ್ಕಳಿಂದ ಪ್ರದರ್ಶಿಸಲಾದ ಸಾಂಸ್ಕೃತಿಕ ಕಾರ್ಯಕ್ರಮವು ಕನ್ನಡದ ಸಾಂಸ್ಕೃತಿಕ ಶಕ್ತಿ ಮತ್ತು ಭಾವನಾತ್ಮಕ ಒಗ್ಗಟ್ಟಿನ ಸಾಕ್ಷಿಯಾಗಿದೆ. ಯುವ ಪೀಳಿಗೆಗೆ ಕನ್ನಡದ ಸಾಹಿತ್ಯ, ಕಲೆ, ನಾಟಕ ಮತ್ತು ಕಾವ್ಯದತ್ತ ಆಕರ್ಷಿತರಾಗಬೇಕಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ ಈ ದಿಕ್ಕಿನಲ್ಲಿ ಸದಾ ಸಜ್ಜಾಗಿದೆ. ಕನ್ನಡ ನಮ್ಮ ಹೃದಯದ ಧ್ವನಿ, ಅದನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಸರ್ಕಾರದ ನೀತಿಗಳಷ್ಟೇ ಅಲ್ಲ, ಜನರ ಮನಸ್ಸಿನ ನಿಷ್ಠೆ ಕನ್ನಡ ಉಳಿಯಲು ಕಾರಣವಾಗಬೇಕು ಎಂದರು. ಪ್ರಧಾನ ಗೌರವ ಕಾರ್ಯದರ್ಶಿ ಬಿ.ವಿ. ಶಿವರಾಜ್ ಮಾತನಾಡಿ, ಕನ್ನಡ ರಾಜ್ಯೋತ್ಸವದ ಆಚರಣೆ ನಮ್ಮೆಲ್ಲರ ಹೆಮ್ಮೆಯ ಕ್ಷಣ. ಆದರೆ ಕನ್ನಡದ ನಿಜವಾದ ಸೇವೆ ಹಬ್ಬದ ದಿನಕ್ಕೆ ಮಾತ್ರ ಸೀಮಿತವಾಗದೆ ಪ್ರತಿದಿನದ ಬದುಕಿನ ಭಾಗವಾಗಬೇಕು. ಕನ್ನಡದಲ್ಲಿ ಮಾತನಾಡುವುದು, ಬರೆಯುವುದು, ಆಡಳಿತ ಮತ್ತು ಶಿಕ್ಷಣದಲ್ಲಿ ಕನ್ನಡವನ್ನು ಬಳಸುವುದು ಪ್ರತಿಯೊಬ್ಬರ ಸಾಮಾಜಿಕ ಹೊಣೆಗಾರಿಕೆ ಎಂದು ಹೇಳಿದರಲ್ಲದೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲಸ ಕೇವಲ ಸಾಹಿತ್ಯದ ಮಟ್ಟದಲ್ಲೇ ನಿಲ್ಲದೆ ಜನರ ಬದುಕಿನೊಳಗೆ ಕನ್ನಡದ ಬೇರೂರಿಸುವುದು. ಶಾಲಾ ಮಕ್ಕಳಿಂದ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿರುವುದು ನಮ್ಮ ಭಾಷೆಯ ಭವಿಷ್ಯ ಶಕ್ತಿಯುತವಾಗಿದೆ ಎಂಬ ವಿಶ್ವಾಸ ಕೊಡುತ್ತದೆ. ಕನ್ನಡದ ಬೆಳವಣಿಗೆಗೆ ಯುವಕರು ಭಾಗವಹಿಸುವಿಕೆ ಅಗತ್ಯ. ಸಾಹಿತ್ಯ, ಕಲೆ, ನಾಟಕ, ಕ್ರೀಡೆ ಎಲ್ಲ ಕ್ಷೇತ್ರದಲ್ಲೂ ಕನ್ನಡದ ಹೆಸರನ್ನು ಎತ್ತಿ ಹಿಡಿಯಬೇಕು ಎಂದರು. ಮಾಜಿ ಅಧ್ಯಕ್ಷ ಮಾ ಶಿವಮೂರ್ತಿ, ಉಪಾಧ್ಯಕ್ಷ ವಕೀಲ ಚಂದ್ರು, ಗುರುರಾಜ್, ಮಹೇಶ್, ಸುರೇಶ್, ನಾಗರಾಜ್, ಕುಮಾರಸ್ವಾಮಿ ಮತ್ತಿತರರು ಹಾಜರಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಗೈದ ಮಹನೀಯರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ನಗರದಲ್ಲಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ದು, ನೃತ್ಯ, ಗಾಯನ, ನಾಟಕ ಮುಂತಾದ ಪ್ರದರ್ಶನಗಳು ಪ್ರೇಕ್ಷಕರ ಮನಸೆಳೆದವು. ಉತ್ತಮವಾಗಿ ಬಂದಿದ್ದೇವೆ. ಇದೊಂದು ಉದ್ದೇಶ ಏನಷ್ಟೇ, ಮಕ್ಕಳಿಗೆ ವೇದಿಕೆ ಒಂದು ಕಾರ್ಯಕ್ರಮ ಕೊಟ್ಟರೆ ಇವತ್ತು ಅವರಿಗೆ ಮುಂದೆ ಇನ್ನು ಒಳ್ಳೊಳ್ಳೆ ವೇದಿಕೆಗಳು ಸಿಗ್ತವೆ ಅಂತ ಅನ್ನೋದಕ್ಕೋಸ್ಕರ ನಮ್ಮ ತಾಲೂಕಿನ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ಇದೊಂದು ಕಾರ್ಯಕ್ರಮ ಅಷ್ಟೇ. ನಿಮಗೆ ಇಲ್ಲಿ ಎಲ್ಲ ವೇದಿಕೆ ಅನಿಸ್ಕೊಂಡ್ರೆ ಮುಂದೆ ನೀವು ಎಲ್ಲ ತಿಳ್ಬೋದು. ಕಾರ್ಯಕ್ರಮ ಬೇರೆ ಎಲ್ಲ ಕಾರ್ಯಕ್ರಮಗಳು ಬರ್ತಾರೆ. ಅಂಥ ಕಾರ್ಯಕ್ರಮಗಳಿಗೆ ಭಾಗವಹಿಸಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಇವತ್ತು ಇಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟು ನಿಮಗೋಸ್ಕರ ಮಾಡ್ತಾರೆ ಕಾರ್ಯಕ್ರಮ. ಇದರಿಂದ ನಮ್ಮ ಸಾಹಿತ್ಯ ಪರಿಷತ್ ಇರೋಲ್ಲ, ಮಕ್ಕಳಿಗೆ ಅನುಕೂಲ ಆಗಲಿ, ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ. ಅದು ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಶಾಲೆಯ ಮಕ್ಕಳು ಭಾಗವಹಿಸಬೇಕು. ಇಂಥ ವೇದಿಕೆಯನ್ನು ಹಂಚ್ಕೋಬೇಕು. ಈ ಮಾತಾಡೋ ಕಾರ್ಯಕ್ರಮ ನಿಮಗೋಸ್ಕರ, ಹಾಗಾಗಿ ಎಲ್ಲರೂ ಬಂದು ಇದರಿಂದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಿಮಗೆಲ್ಲರಿಗೂ ಮುಂದೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ರಾಜ್ಯೋತ್ಸವ ಶುಭಾಶಯಗಳನ್ನು ಮಕ್ಕಳಲ್ಲಿ ಇರ್ತಕ್ಕಂತಹ ಸೂಕ್ತ ಪ್ರತಿಭೆಗಳನ್ನು ಹೊರತೆಗೆಯಲಿಕ್ಕೆ ಅನೇಕ ವೇದಿಕೆಗಳು ಬೇಕಾಗಿದೆ. ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ರಾಷ್ಟ್ರೀಯ ಹಬ್ಬಗಳ ಆಚರಣಾ ದಿನದಂದು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ.
ತುಂಬಾ ಸಂತೋಷದ ಭಾಗವಹಿಸಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಮಾತೃಭಾಷೆ ಯಾಕಪ್ಪ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಕನ್ನಡಿಗರು. ಈ ಕನ್ನಡ ಭಾಷೆ ಕೇವಲ ಒಂದು ಭಾಷೆ ಅಲ್ಲ, ನಮ್ಮ ಜೀವನ ಮತ್ತು ನಮ್ಮ ಒಂದು ಹೋರಾಟ, ನಮ್ಮ ಬದುಕು. ಭಾಷೆ ಉಳಿದರೆ ನಾವೆಲ್ಲರೂ ಉಳಿಯಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಕನ್ನಡ ಭಾಷೆ ಅತ್ಯಂತ ಶ್ರೇಷ್ಠವಾದಂತಹ 14 ರಾಷ್ಟ್ರೀಯ ಭಾಷೆಗಳಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿರತಕ್ಕಂಥ ಭಾಷೆ ಅಂತ ಹೇಳಿದ್ರೆ ಕನ್ನಡ ಭಾಷೆ. ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿದೆ ಅಂದ್ರೆ ಆ ಭಾಷೆಯ ಪ್ರೌಢಿಮೆ ಎಷ್ಟಿದೆ ಅಂತ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ನಾಡು ಗುರುತಿಸಲ್ಪಟ್ಟಿದೆ ಅಂತ ಹೇಳಿದ್ರೆ ನಮ್ಮ ಬೇಲೂರು ಅಂತ ಹೇಳಿದ್ರೆ ವಿಶ್ವ ಪರಂಪರೆಗೆ ಸೇರುವಂತಹ ಒಂದು ಶ್ರೇಷ್ಠ ಕಲೆ, ಶಿಲ್ಪಕಲೆಗಳು ನಮ್ಮ ನಾಡಿನಲ್ಲಿ ಉಳಿದಿದೆ. ನಮ್ಮನ್ನು ಆಳಿದಂತ ಅನೇಕ ರಾಜರು, ಹೊಯ್ಸಳರು, ರಾಷ್ಟ್ರಕೂಟರು, ವಿಜಯನಗರದ ಅರಸರು, ಮೈಸೂರಿನ ಅರಸರು, ಇವರೆಲ್ಲರೂ ಕೂಡ ಕನ್ನಡದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ಅನೇಕ ದೇವಾಲಯಗಳನ್ನ, ವಾಸ್ತುಶಿಲ್ಪಗಳನ್ನ ನಿರ್ಮಾಣ ಮಾಡಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಅವೆಲ್ಲವನ್ನ ಉಳಿಸಿಕೊಳ್ಳುವಂತಹ ಹೊರೆ ನಮ್ಮ ಕನ್ನಡಿಗರ ಮೇಲಿದೆ. ಆ ನಿಟ್ಟಿನಲ್ಲಿ ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಈ ಕನ್ನಡ ಭಾಷೆಯ ಒಂದು ಶ್ರೇಷ್ಠತೆಯನ್ನ ಗ್ರಾಮೀಣ ಪ್ರದೇಶದಲ್ಲಿ, ಪಟ್ಟಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಲ್ಲಿ ಮೂಡಿಸುವ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದುವರೆಗೂ ಕೂಡ ನಡೆಸಿಕೊಂಡು ಬಂದಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.